ಒಂದು ವರ್ಷಕ್ಕೆ 2,000 ರಿಂದ 2,000 ಜನ 2,500 ಜನ ರೈತರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಬರ್ತಾರೆ ಸರ್. ಇವರು ನಮ್ಮ ಮನೆಯವ್ರು ಸಹ ತಿಪ್ಪಮ್ಮ ಅಂತ ನಮ್ಮ ಅತ್ತಿಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ರು. ನಾವೆಲ್ಲ ಮಕ್ಳು ಮರಿ ಮದುವೆ ಮಂಜಿ ಎಲ್ಲ ಹಬ್ಬ ಅಡವು ಪ್ರತಿಯೊಂದೆಲ್ಲ ನಾವು ಇದರಲ್ಲೇ ನಾವು ಅವತ್ತು ಹೆಂಗಿದ್ರೆ ಇವತ್ತು ಹಂಗೆ ಇದಾರೆ ಅವರು ಅಂತ. ಮನುಷ್ಯನಿಗೆ ಚಿಂತೆ ಐತೆ ಅಂದ್ರೆ ಅವ್ನು ಹೇಳಿಕೆ ಆಗಲ್ಲ. ಊಟನೂ ಊಟಕ್ಕೆ ನನ್ನ ಮುದ್ದೆ ಉಂಡ್ಬಿಡ್ತಾನೆ. ನೀರು ಕುಡಿಯಲ್ಲ, ಫಿಲ್ಟರ್ ನೀರು ಕುಡಿಯಲ್ಲ. ಸರ್, ನನ್ನ ಹೆಸರು ನಾಗರಾಜಪ್ಪ ಅಂತ, ಗುಳಗುಂಡನಹಳ್ಳಿ ಗ್ರಾಮ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಬೊಬ್ಬರ ಫಾರಂ ಕೃಷಿ ವಿಜ್ಞಾನ ಕೇಂದ್ರ, ಹಿರಿಯೂರು ತಾಲೂಕು ಕೇಂದ್ರ ಕೃಷಿ ಇಲಾಖೆ, ಐಮಂಗಲ ರೈತ ಸಂಪರ್ಕ ಕೇಂದ್ರ. ಇವರು ನಮ್ಮ ಗುಳಗುಂಡನಹಳ್ಳಿ ಗ್ರಾಮ ಸಾವಯವ ಗ್ರಾಮ ಅಂತೇಳಿ ಘೋಷಣೆ ಮಾಡಿದೆ ಅಂತೇಳಿ ಅವರೇ ಇಲ್ಲಿಗೆ ಬಂದು ನಮ್ಮ ರೈತರಿಗೆಲ್ಲ ಹೇಳಿ ನಮ್ಮ ಬೊಬ್ಬರ ಫಾರಮ್ನಲ್ಲಿ 3 ದಿನ ನಮಗೆ ತರಬೇತಿ ಕೊಟ್ಟರು. ಅಲ್ಲಿ ಇಕ್ಕೊಂಡು ಆ ತರಬೇತಿ ಮುಗಿದ ನಂತರ ಇಲ್ಲಿ ನಮಗೆ ಇನ್ನು ಕಟ್ಟಿಗೆ ಮಕ್ಕೆ ಶಕ್ತಿ ಇರಲಿಲ್ಲ ಅವತ್ತು. ಯಾಕೆಂದರೆ ಮಳೆ ಹೋಗಿತ್ತು, ಬರಗಾಲ ಬಂದಿತ್ತು, ಯಾವ ರೈತರು ಮುಂದಕ್ಕೆ ಬರಲಿಲ್ಲ. ಆಗ ನಮ್ಮ ರಜನಿಕಾಂತ್ ಸಾಹೇಬರು, ರುದ್ರಮುನಿ ಸಾರು ಇವರು ಸೇರಿ ಅವರೇ ಬಂಡವಾಳ ಹಾಕಿ ನಮಗೆ ಈ ತೊಟ್ಟಿಗಳ ನಿರ್ಮಾಣ ಮಾಡಿಕೊಟ್ರು. ಇದು 15 ಅಡಿ ಉದ್ದ, 4 ಅಡಿ ಅರುವ 2 ಬಾಕ್ಸ್ ಇದೆ. ಈ 2 ಬಾಕ್ಸಿಂದ ಹಿಂಗೆ 8 ಅಡಿ, ಹಿಂಗೆ 15 ಅಡಿ, 3 ಅಡಿ ಹೈಟು. ಈ ತೊಟ್ಟಿಗೂ ಕೂಡ ಕಟ್ಟಡ ನಾನೇ ಮಾಡ್ಕೊಂಡ್ವಿ, ನನ್ನ ಮಗ ನಾನು ಸೇರಿ. ಮೇಲೆ ಖಾಲಿ ತೊಟ್ಟಿ ಇರುತ್ತೆ. ಖಾಲಿ ತೊಟ್ಟಿ ಕಟ್ಟಿದಾಗ ಈ ಥರ ನಮ್ಮ ದನ ಕರ ಚಂದ್ರ ಕಡ್ಡಿ ಎಲ್ಲ ಹಾಕಬೇಕು. ಮೇಲ್ಗಡೆ ನೀರು ಹಾಕಬೇಕು, ಅದರ ಮೇಲ್ಗಡೆ ಗಂಜಲು ಒಯ್ಯಿರಿ. ಆಮೇಲೆ ಅದರ ಮೇಲ್ಗಡೆ ನಾವು ಸಗಣಿ ಗೊಬ್ಬರ ಎಲ್ಲ ಕಲಿಸ್ಬಿಟ್ಟು ಸಗಣಿ ಗೊಬ್ಬರ ಒಯ್ಯಿರಿ. ಈ ಥರ ಮಾಡ್ಕೊಂತ ನೀವು ಸ್ಟೆಪ್ಗೆನು ತುಂಬ್ಕೊಂತ ಹೋಗ್ಬೇಕು. ನಮ್ಮ ತೊಟ್ಟಿ ತುಂಬಿ ಒಂದು 20-25 ದಿನ ಆಗ್ತಿದ್ದಂಗೆ ಆ ತೊಟ್ಟಿಗೆ ನಾವು ಒಂದು ಸಾರಿ ಈಟಾಗುತ್ತೆ ಅಂತ ಕೈ ನೋಡಬೇಕು. ಆ ಈಟಾಗುತ್ತೆ ಅಂದರೆ ಅದನ್ನು ಕೆಳಗೆ ಮೇಲಕ್ಕೆ ನೀವು ಕೆಳಕ್ಕೆ ಹೋಗಂಗೆ ನಾವು ತಿರುವಾಕ್ಬೇಕಾಗುತ್ತೆ ಒಂದು ಸಾರಿ. ಆ ತಿರುವಾಕಿನ ನಂತರ ನಾವು ಒಂದಿನ ಅದನ್ನು ಗ್ಯಾಪ್ ಬಿಟ್ಟು ಮತ್ತೆ ಸಗಣಿಕಾದ್ರೆ ಇದು ಒಂದು 20-25 ದಿನ ಆಗ್ತಿದ್ದಂಗೆ ಹುಳ ಬಿಡ್ರಿ ಅಂತ ನಮ್ಗೆ ಹೇಳ್ಕೊಟ್ರು ವಿಜ್ಞಾನಿಗಳು. ಆ ಥರ ನಾವು ಮಾಡಿದ್ವಿ. ಇದನ್ನ ಮಾಡಿದಾಗ ನಮಗೆ ಯಶಸ್ವಿ ಆಗ್ತಿದ್ವು. ಇಡೀ ಗ್ರಾಮದಲ್ಲಿ 120 ಜನಕ್ಕೆ ಎರೆಹುಳು ಘಟಕ, ಕಾಂಪೋಸ್ಟ್ ಘಟಕಗಳು, ಬಯೋಡೈಸ್ಟರ್ಗಳು, ಜೀವಾಮೃತ ಘಟಕಗಳು, ದನಿ ಕೊಟ್ಟಿಗೆ, ಅಕ್ಕಿ ಬಂಡೆ ಇವೆಲ್ಲ ನಮಗೆ ಸಪ್ಲೈ ಮಾಡಿ ಕೊಟ್ಟಿದ್ರು ಇಲಾಖೆಯಿಂದಲೇ. ನಮಗೆ ಯಾವುದೇ ಖರ್ಚು ವೆಚ್ಚ ನಮ್ಮ ಮೇಲೆ ಹಾಕಲಿಲ್ಲ. ಇಲಾಖೆಯಿಂದಲೇ ನಮಗೆಲ್ಲ ಸೌಲಭ್ಯ ಸಿಕ್ಕಿತ್ತು. ಆವತ್ತು ನಾವು ಆವತ್ತಿನಿಂದಲೂ ಇದನ್ನ ನಾವು ಮಾಡ್ಕೊತ ಬಂದ್ವಿ. ನೋಡಿದಲ್ಲಿ ಎಲ್ಲ ಊರೆಲ್ಲ ಕಟ್ಟಿದಾರೆಲ್ಲ ಕಿತ್ತಾಕಿಬಿಟ್ರು. ಕಿತ್ತಾಕಿದಾಗ ನಾವು ಒಬ್ಬರೇ ಉಳಿಸ್ಕೊಂಡ್ವಿ. ನಾವು ಒಬ್ಬರೇ ಉಳಿಸಿದಾಗ ನಮಗೆ ಸಖತ್ತು ಹುಳ ಹೆಚ್ಚಾಯ್ತು. ಕ್ವಿಂಟಲ್ 2 ಕ್ವಿಂಟಲ್ ಗಟ್ಟಲೆ ಹುಳ ಹೆಚ್ಚಾಯ್ತು. ಸಿಕ್ಕೊಂಡಾಗ ಅವ್ರು ಏನು ಮಾಡಿದ್ರು, ನಾಗರಾಜಪ್ಪರೇ ನೀವು ಎರೆಹುಳು ಗೊಬ್ಬರ ನಮ್ಮ ಇಲಾಖೆ ತಗ್ತಾರ್ರಿ, ನಾವು ಇಲಾಖೆ ಫಂಕ್ಷನ್ ನಡೀತವೆ, ಅವಾಗ ನಿಮ್ಮನ್ನು ಕರೆಸ್ಕೊಂತೀವಿ. ಅವತ್ತು ನೀವು ಅದನ್ನ ರೈತರಿಗೆಲ್ಲ ವಸ್ತು ಇಟ್ಬಿಟ್ಟು ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಕೊಟ್ಬಿಟ್ರೆ ಆ ಫೋನ್ ನಂಬರ್ ಬರ್ಕೊಂಡು ಹೋಗ್ತಾರೆ, ನಿಮ್ಮ ಅಡ್ರೆಸ್ ಬರ್ಕೊಂಡು ಹೋಗ್ತಾರೆ. ಯಾರಿಗೆ ಬೇಕೋ ಅವರು ಹುಡುಕೊಂಡು ನಿಮ್ಮ ಹತ್ರ ಬರ್ತಾರೆ. ನಾವು ಬಂದವರಿಗೆಲ್ಲ ನಾವೇ ಹೇಳ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಮಾರ್ಕೆಟ್ ಇರಲಿಲ್ಲ. ಇದಕ್ಕೆ ನಮಗೆ ಮಾರ್ಕೆಟ್ ಮಾಡಿಕೊಟ್ಟಾರೆ ಸರ್. ಇಡೀ ನಮ್ಮ ಕರ್ನಾಟಕದ 3/4% ಜಿಲ್ಲೆಯರು ನನ್ನ ಹತ್ರ ಬಂದು ಹೋಗ್ತಾರೆ. ಒಂದು ವರ್ಷಕ್ಕೆ 2,000 ರಿಂದ 2,000 ಜನ 2,500 ಜನ ರೈತರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಬರ್ತಾರೆ ಸರ್. ಇದರಲ್ಲಿ ನಮಗೆ ಒಂದು ತೊಟ್ಟಿಯಲ್ಲಿ ಒಂದು 5 ಟನ್ ಗೊಬ್ಬರ ಆದರೆ ನಮಗೆ ಅವತ್ತು 5,000 ರೂಪಾಯಿ ಕೊಟ್ಟಿವಿ. ಫಸ್ಟು 6,000 ರೂಪಾಯಿ ಕೊಟ್ಟಿವಿ, 7,000 ಕೊಟ್ಟಿವಿ, 8,000, 9,000 ಅಂತೇಳಿ ಇವತ್ತು 12,000 ರೂಪಾಯಿ ಬಂದೈತೆ. 5 ಟನ್ ಒಂದು 15 ಅಡಿ ಉದ್ದ 4 ಅಡಿ ಅರುವ ಬಾಕ್ಸ್ನಲ್ಲಿ ಬಂದರೆ ನಮ್ಗೆ 60,000 ರೂಪಾಯಿ ದುಡ್ಡು ಬರ್ತದೆ ಸರ್ ಒಂದು ತೊಟ್ಟಿಯಲ್ಲಿ. ಇದನ್ನು 4 ತಿಂಗಳಿಗೆ ಒಂದು ಸಾರಿ ಗೊಬ್ಬರ ತೆಗಿತೀವಿ ನಾವು. 4 ತಿಂಗಳಿಗೆ ಒಂದು ಸಾರಿ ಗೊಬ್ಬರ ತೆಗೆದಾಗ 4 ತಿಂಗಳಿಗೆ 60,000 ರೂಪಾಯಿ 15 ಅಡಿ ಉದ್ದ 4 ಅಡಿ ಅರುವುದರಲ್ಲಿ ಲಾಭ ಬರುತ್ತೆ. ಅಂದರೆ ಗೊಬ್ಬರದಿಂದ ಬರುತ್ತೆ. ಗೊಬ್ಬರದಲ್ಲಿ ಹುಳ ನಾವು ಹುಳಿಗೆ ಬೇಕು ಅಂತಂದರೆ ಒಂದು ತೊಟ್ಟಿಯಲ್ಲಿ ನಾವು 5 ಕ್ವಿಂಟಲ್ ಹುಳ ಮಾರಾಟ ಮಾಡ್ಬೋದು. 5 ಕ್ವಿಂಟಲ್ ಹುಳ ಮಾರಾಟ ಮಾಡಿದರೆ 1 ಕ್ವಿಂಟಲ್ಗೆ 40,000 ರೂಪಾಯಿ ಬರ್ತದೆ ಸರ್. 5, 4, 20 ಅದರಲ್ಲಿ ಹುಳಿನಾಗೆ 2 ಲಕ್ಷ ರೂಪಾಯಿ ತಗೋಬೋದು ನಾವು ಒಂದು ತೊಟ್ಟಿಯಲ್ಲಿ ಹುಳ ಉತ್ಪತ್ತಿ ಮಾಡ್ಕೊಂಡ್ರಿ.
ಈಗ ನಾವು ಈ ಗೊಬ್ಬರ ಎಲ್ಲ ರೆಡಿಯಾಗಿರುತ್ತೆ. ಗೊಬ್ಬರ ಹುಳ ಹೆಂಗೆ ಬೇರೆ ಬಿಂದ್ರೆ ಮಾಡಬೇಕು ಅಂದರೆ ನಾವು ತೊಟ್ಟಿಯಲ್ಲಿ ಮಧ್ಯೆ ಗೋಡೆಯಲ್ಲಿ ಹೋಲ್ ಬಿಟ್ಕೊಂಡಿದ್ದೀವಿ. ಆ ಹೋಲ್ ಗುಂಟೆ ಇದ್ರ ತಿಮ್ಮಕ್ಕೆಲ್ಲ ಆಗ್ತದೆ, ಆ ಕಡೆ ತಿಮ್ಮಕ್ಕೆ ಆಗ್ತದೆ, ಈ ಕಡೆ ಓಡಾಡ್ಕೊಂಡು ಅವು ಮೇಯ್ತವೆ. ಉಳ್ಕೊಂಡು ಉಳಕ್ಕೆ ಮೇಲ್ಗಡೆ ಎಲ್ಲ ಸಗಣಿ ಹಿಡಿಬಿಟ್ಟು ನಾವು ನೀರು ಹಾಕಿದ್ರೆ ಹುಳ ಎಲ್ಲ ಸಗಣಿ ಬಂದ್ಬಿಡುತ್ತೆ. ನಾವು 7 ತೊಟ್ಟಿ ಮಾಡಿದ್ದೀವಿ ಸರ್. 7 ಬಾಕ್ಸ್ ಇದ್ದಾವೆ, ಇಲ್ಲಿ 5 ಬಾಕ್ಸ್ ಇದ್ದಾವೆ, ಅಲ್ಲಿ ಹೊಲ್ದಾಗ ಬೇರೆ 2 ಬಾಕ್ಸ್ ಇದ್ದಾವೆ, ಅಲ್ಲಿ ಬೇರೆ ಮಾಡಿದ್ದೀವಿ. 7 ತೊಟ್ಟಿ ಮಾಡಿದ್ದೀವಿ. ನಾವು 4 ತಿಂಗಳಿಗೆ ಒಂದ್ಸರಿ ಗೊಬ್ಬರ ತೆಗಿತೀವಿ ಸರ್. ಹಾಂ, ನಮ್ಮ ಜಮೀನಿಗೆ ಇದೇ ಉಪಯೋಗಿಸ್ತೀವಿ ಸರ್. ನಮ್ಮ ಜಮೀನು ಇಲ್ಲ, ನಮ್ಮ ಜಮೀನಿಗೂ ಇದೇ ಉಪಯೋಗಿಸ್ತೀವಿ. ರಾಸಾಯನಿಕ ಏನಿಲ್ಲ. ಈ ಬುಡ್ಗಡ್ಲೆ ಬಿತ್ತಿರೋಂಥ ಔಷಧಿ ಹೊಡಿಲೇಬೇಕು ಸರ್. ಅದಕ್ಕೆ ಬುಡ್ಗಡ್ಲೆಗೆ ಔಷಧಿ ಹೊಡಿತೀವಿ. ಹಾಂ, ಬುಡ್ಗಡ್ಲೆ ಹಂಗೆ ಬರೋದಿಲ್ಲ, ಹುಳಿನ ಬಾಧೆ ಜಾಸ್ತಿ, ಅದನ್ನು ಮಾತ್ರ ಹಂಗೆ ಮಾಡ್ತೀವಿ. ಇನ್ನು ಈ ಉಳ್ದಕ್ಕೆ ಯಾವುದಕ್ಕೂ ಔಷಧಿ ಹೊಡಿದಲ್ಲೇ ನಾವು ಮೆಕ್ಕೆಜೋಳ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಬಿಳಿಜೋಳ ಬೆಳಿತೀವಿ, ಆಮೇಲೆ ಶೇಂಗಾ ಬೆಳಿತೀವಿ, ತೊಗರಿ, ಔಗ್ಲ ಇವೆಲ್ಲ ಬೆಳಿತೀವಿ ಸರ್. ಬೇರೆ ಯಾಕೆ ಮಾಡಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇರೋಂಥ ರೈತ ಮಾತ್ರ ಇದು ಮಾಡ್ತಾನೆ. ಇವತ್ತು ನಾವು ಯಾವುದೇ ಒಂದು ಕುರಿಮರಿ ಸಾಕ್ಬೇಕಂದ್ರೆ ಬಂಡವಾಳ ಹಾಕಬೇಕು, ಒಂದು ಅಂಗಡಿ ಮಾಡಬೇಕಂದ್ರೆ ಬಂಡವಾಳ ಹಾಕಬೇಕು, ಇದಕ್ಕೆ ಯಾವುದೇ ಒಂದು ರೂಪಾಯಿ ನಾವು ಬಂಡವಾಳ ಹಾಕಲ್ಲ. ಎಲ್ಲ ನಾವು ಎಕ್ಕೆ ಸೊಪ್ಪು, ತಂಟೆ ಸೊಪ್ಪು, ಮಲಗೋ ಸೊಪ್ಪು ಅಡಿಗೆಯಲ್ಲಿ ಬೇಕಾದಷ್ಟು ಸಿಗುತ್ತೆ ಇಲ್ಲಿ. ಅದನ್ನು ನಾವು ಎಲ್ಲ ಕಡಿದು ತಲೆ ಮೇಲೆ ಹೊತ್ಕೊಂಬಂದು ನೀರಲ್ಲೇ ಹಾಕ್ತೀವಿ. ಅಲ್ಲಿ ತಾಮಂದು ಹಾಕ್ಕೊಂಡು ಎಲ್ಲ ಅರ್ಧ ಅಡಿ ಪೀಸ್ ಮಾಡಿ ಕಟ್ ಮಾಡಿ ಅದರಲ್ಲಿ ತುಂಬ್ತೀವಿ. ಮೇಲ್ಗಡೆ ನೀರು ಹಾಕ್ತೀವಿ, ಸಗಣಿ ಕದ್ರು ಒಯ್ತೀವಿ. ಇಷ್ಟು ಬಿಟ್ಟರೆ ನಮ್ಗೆ ಇನ್ಯಾವುದೂ ನಾವು ಬಂಡವಾಳ ಹಾಕಲ್ಲ ಅದಕ್ಕೆ. ನಮ್ಮ ಸ್ವಂತ ಕೈಯಿಂದ ಈಗ ಲಾಸ್ ಆಯ್ತು ಒಮ್ಮಂಗಿಲ್ಲ, ನಾವು ಲಾಭ ಅಂತೂ ಬರುತ್ತೆ. ಇವತ್ತು ಒಂದು ತೊಟ್ಟಿಯಲ್ಲಿ 60,000 ರೂಪಾಯಿ 4 ತಿಂಗಳು ತಗೊಂಡ್ರೆ ನಮ್ಮ ಹೊಲದಲ್ಲಿ 8 ಎಕರೆ ಹೊಲಕ್ಕೆ ನಾವು 1 ಲಕ್ಷಗಟ್ಟಲೆ ಬಂಡವಾಳ ಹಾಕಬೇಕು. ನಾವು ಬೆಳೆ ತೆಗಿಬೇಕಾದ್ರೆ ಮಳೆ ಬಂದು ಹಾಳಾಗಿ ಹೋಗ್ಬೋದು, ಇಲ್ಲ ಅಂದರೆ ರೋಗ ಬಿದ್ದು ಹೋಗ್ಬೋದು, ನಾವು ಕಟಾವು ಮಾಡಿದಾಗ ಮಳೆ ಬಂದು ಹೋಗ್ಬೋದು. ಅದು ಹೊಲದ ಕೈಗೆ ನಮ್ಮ ಕೈ ಸಿಗೋವರೆಗೂ ನೆನಪಿ ಇರಲ್ಲ. ನಾವು ಹೊಲದ ಬೆಳೆನೇ ನೆಚ್ಕೊಂಬಲ್ಲ. ಇಲ್ಲಿ ಐತೆ ಬೆಳೆ ನಮಗೆ ಅಂತ ನೆಮ್ಮದಿಗಳಿವೆ. ಇವತ್ತು ಯಾರ ಹತ್ರನೂ ಅವ್ರು ಸಾಲ ಮಾಡೋಕ್ಕೆ ಹೋಗಲ್ಲ. ಇವತ್ತು ದುಡ್ಡಿಲ್ಲ ಅಂದರೆ ಯಾರಾದ್ರೂ ಒಬ್ರು ಬಂದು ಹೂವು ತಗೊಂಡು ಹೋಗ್ತಾರೆ, ಗೊಬ್ಬರ ತಗೊಂಡು ಹೋಗ್ತಾರೆ. ಅವತ್ತಿನ ಬಂಡವಾಳ ಅವತ್ತು ನಮಗೆ ಸಿಗ್ತೇ ಇರುತ್ತೆ. ನಾವು ಯಾರ ಹತ್ರನೂ 10 ರೂಪಾಯಿ ಕೊಡ್ರಿ ಅಂತಂಬಲ್ಲ, ನಾವೇ ಬೇಕಂದರೆ ಯಾರಿಗೇನೋ ಸಪ್ಲೈ ಮಾಡ್ತೀವಿ. ಹಾಗೆ ನಾವು ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್. ಇಂಥ ಮಾಡ್ಕೊಂಡು ಹೋದ್ರೆ ನಮ್ಮ ರೈತರು, ಸಾಕಷ್ಟು ಜನ ರೈತರು ಮುಂದಕ್ಕೆ ಬರ್ಬೋದು, ಉದ್ಧಾರ ಆಗ್ಬೋದು. ಇವತ್ತು ಒಂದು ತೊಟ್ಟಿ ಅವರು ರೈತರು ಗೊಬ್ಬರ ಮಾಡಿದರೆ ಮತ್ತು ಇನ್ನೂ ಎರಡು ಸಾರಿ ತೆಗೆಯೋದು ಅವ್ರು ಹೊಲಕ್ಕೆ ಹಾಕ್ಬೋದು. ಒಂದು ಸಾರಿ ತೆಗೆದಿದ್ದು ಒಂದು 60,000 ರೂಪಾಯಿ ಬಂಡವಾಳ ಅವ್ರ ಮನೆತನಕ್ಕೆ ಕೇಳಿದ್ರೆ ವರ್ಷದ ತನಕ ಅವ್ರ ಮನೆತನ ಹೆಚ್ಚು ಖರ್ಚು ಉಪಯೋಗಿಸ್ಕೋಬೋದು ಸಾಲ ಮಾಡ್ದಂಗೆ. ಈ ಥರ ಮಾಡಬೇಕು ಸರ್. ಈ ಥರ ಇದಕ್ಕೆ ಆಸಕ್ತಿ ಯಾವ ರೈತರೂ ವಹಿಸಲ್ಲ. ನಾವು ಮಾರಾಟ ಮಾಡಬೇಕಂದ್ರೆ ಈ ಥರ ಸಗಣಿ ಮಿಕ್ಸಾಗೆ ಮಾರಾಟ ಮಾಡ್ತೀವಿ ಸರ್. ನಾವು ಈ ಥರ ಸಗಣಿ ಮಿಕ್ಸಾಗಿರುತ್ತೆ. ಯಾಕಂದರೆ ಈ ಸಗಣಿ ಬೇರೆ ಬಂದ್ರೆ ಮಾಡಿಕೊಟ್ರೆ ಅವ್ರಿಗೆ ಹೋಗೋ ತನಕ ಹುಳ ಬದುಕಲ್ಲದು. ಅದರಿಂದ ನಾವು ಸಗಣಿ ಮಿಕ್ಸಾಗಿ ಕೊಡ್ತೀವಿ. 1 kg ತಗೊಂಡ್ರೆ 1.5 kg ತೂಕಕ್ಕೆ ನಾವು ಅವ್ರಿಗೆ ಲೆಕ್ಕ ಕೊಡ್ತೀವಿ. ಸ್ಕೇಲ್ ಇದೆ, ಕಂಪ್ಯೂಟ್ರ್ ಸ್ಕೇಲನ್ನ ಕಿಕ್ತೀವಿ. ಅವ್ರಿಗೆ ಎಷ್ಟು kg ಬೇಕಂದ್ರೆ ಅಷ್ಟು kg ನಾವು ಎರೆಹುಳು ಕೊಡ್ತೀವಿ ಸರ್. ಒಂದು ಸಾರಿ ಒಂದು ತೊಟ್ಟೆಗೆ ತೆಗಿಬೇಕು ಅಂದ್ರೆ ನಮ್ಮ ಬೊಬ್ಬು ಫಾರಮ್ನವ್ರಿಗೆ ಒಂದು ಸಾರಿ ನಾವು 2 ಕ್ವಿಂಟಲ್ 20 kg 66,000 ರೂಪಾಯಿದು 300 ರೂಪಾಯಿ kg ಕೊಟ್ಟಿವಿ. ಇವತ್ತು 66,000 ರೂಪಾಯಿ ಹುಳ ಒಂದೇ ದಿನ ಕೊಟ್ಟಿದ್ದೆ ನಾನು. ಬೊಬ್ಬು ಫಾರಮ್ನವ್ರು ತಗೊಂಡೋಗಿ ನಮ್ಮ ರೈತರಿಗೆಲ್ಲ 5 kg ಕೊಟ್ಟರು. ಈಗ ನೀವು ಹೇಳ್ತೀವಿ ಹೋಗಲ್ಲ ಅಲ್ಲ, ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಮಾಡೋದು ಬೇಡ ಅಂತ ಹೇಳ್ತೀವಿ. 1,00,000 ರೂಪಾಯಿ ಬೇಕಾಗಿಲ್ಲ ಸರ್. ಇದಕ್ಕೆ 1,00,000 ರೂಪಾಯಿ ಬೇಕಾಗಿಲ್ಲ. ನಮ್ಮ ಇದು ಗ್ರಾಮ ಪಂಚಾಯತ್ನಿಂದ ತೊಟ್ಟಿ ಕಟ್ಟಿಸಬೇಕು ಪ್ರಿಯ ಬೇಡ. ನನ್ನ ಸ್ವಂತ ದುಡ್ಡು ಇದೆಯಪ್ಪ, ನಾನು ಇದ್ರೊಳಗೆ ಎಷ್ಟರೊಳಗೆ ಮಾಡ್ಬೋದು ಅಂದಾಜು? ನಾವು ಸ್ವಂತ ದುಡ್ಡು ಐತೆ ಮಾಡಬೇಕು ಅಂದರೆ ಅವರೆಲ್ಲ ಬಂಡವಾಳ ಅಷ್ಟು ನಮ್ಮ ಸಗಣಿ ಕೊಂಡ್ಕೊಂಬಂದು ಆಮೇಲೆ ಸೊಪ್ಪುಗಳೆಲ್ಲ ಟ್ಯಾಕ್ಟ್ರಿ ಬಾಡಿಗೆ ಇಕ್ಕೊಂಡು ಇವೆಲ್ಲ ಏರ್ಕೊಂಬಂದು ಹಾಕಿ ಮಾಡಿದ್ರೆ ಅದ್ರ ಲಾಭ ಬರಲ್ಲ ಸರ್. ಅದಕ್ಕೆ ಖರ್ಚೆಲ್ಲ ಹೋಗಿರುತ್ತೆ. ಅದಕ್ಕೆ ಏನು ಮಾಡೋಕೆ 1-2 ಹಸು, 1 ಹಸು ಇದ್ರೆ ನಾವು 4 ಬಾಕ್ಸ್ ಮಾಡ್ಕೋಬಹುದು ಸರ್. 4 ಬಾಕ್ಸ್ ನಾವು ಗೊಬ್ಬರ ತಯಾರು ಮಾಡ್ಕೋಬಹುದು. 1 ಹಸು ಇದ್ರು 2 ಹಸು ಅಂತ ಏನು ಬೇಕಾಗಿಲ್ಲ. ಇವತ್ತು ಹೊಸ ಕಟ್ಗೇಳ್ರಿ ಒಂದೊಂದು ಅಂತ ಅಲ್ಲಿ ಫಾರಮ್ನಾಗ ಹೇಳಿದ್ನಲ್ಲ ನಾನು. ಹೇಳಿದಾಗ ನನ್ನ ಸಗಣಿ ಬಾಸರ ಯಾರಪ್ಪ, ಅದನ್ನ ಮೈ ತೊಳೆಯರ್ ಯಾರಪ್ಪ, ನೀರಿಗೆ ತೊಳೆಯಾರಪ್ಪ ಇದೇ ಹೇಳ್ತಾರೆ. ನಮ್ಮ ಮಕ್ಕಳೇ ಮುಟ್ಟಲ್ಲ ನಾಗರಾಜಪ್ಪರೇ, ನೀವೇನು ಹೇಳ್ತೀರಾ? ನಮ್ಮ ಕೈಲಾಗಲ್ಲ ಮಾಡೋದು. ಇವತ್ತ ಕೊಂಡ್ಕೊಂಬನೆ ಬಂಡವಾಳ ಐತಿ. ರೈತರು ಬಹಳ ಜನ ಇದಾರೆ ಸರ್. ಇದಕ್ಕೆ ಆಸಕ್ತಿ ಬೀಳೋ ರೈತರು ಎಲ್ಲೋ 100ಕ್ಕೆ ಒಬ್ಬೊಬ್ರು 10 ಜನ 100ಕ್ಕೆ 10 ಜನ ಸಿಗ್ತಾರೆ ಸರ್. ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ.
10 ಕಾರ್ ಬಂದಿದ್ವು. 10 ಕಾರ್ನಲ್ಲಿ ಒಂದೊಂದು 5 ಜನ 6 ಜನ ವಿದ್ಯಾರ್ಥಿಗಳು ಬಂದಿದ್ರು. ಎಲ್ಲ ಒಟ್ಟು 60 ಜನ ವಿದ್ಯಾರ್ಥಿಗಳು ಬಂದಿದ್ರು ಸರ್ ಅವತ್ತು. ಅವ್ರಿಗೆ ಈ ಗಜನಿಂಬೆ ಅಂತ ಸರ್, ಇದು ಇಷ್ಟು ದಪ್ಪ ಆಗುತ್ತೆ. ಅದು ಇವಾಗ ಕಿತ್ತನ ಸಣ್ಣದಿದು, ಇದು ಇಷ್ಟು ದಪ್ಪ ಆಗುತ್ತೆ. ಒಂದು ಮುದ್ದೆ ಗಡ್ತರ ಅಂದಾಜು ಒಂದೊಂದು ಕೆಜಿ ಬರ್ತವೆ, ಮೇಲೆ ಬರ್ತವೆ. ಒಂದು ಅರ್ಧ ಕೆಜಿ ಬರುತ್ತೆ ಸರ್. ಒಂದು ಅರ್ಧ ಕೆಜಿ ಬರುತ್ತೆ. 10 ರೂಪಾಯಿಗೆ ಒಂದು ಕೊಡ್ರಿ ತಾಂಬ್ತೀವಿ ಅಂತಾರೆ. ನಾವು ಯಾರಿಗೂ ಕೊಟ್ಟೇ ಇಲ್ಲ ಸರ್, ಎಲ್ಲ ಫ್ರೀಯಾಗೆ ಕೊಡ್ತಾ ಇದೀವಿ. ಯಾರು ಬಂದ್ರೆ ನೀವು ಹಿರಿಯೂರು ತಾಲೂಕ್ನವರು, ನಾನು ಅಕಸ್ಮಾತ್ ದಾವಣಗೆರೆ ಹತ್ರ ನನ್ನ ಊರಿದೆ, ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿಗೆ ಹೋಗಿ ಬರ್ತೀವಿ ಸರ್. ಹೋಗಿ ಬರ್ತೀವಿ. ಹೋಗಿ ಹೊಳಲ್ಕೆರೆ ಆ ಕಡೆ ಹೋಗಿ ತೋರಿಸ್ಕೊಟ್ಟು ಬಂದಿದ್ದೀನಿ ಸರ್. ನಾವೀಗ ಎಲ್ಲ ನಾನು ತರಬೇತಿ ಹೋಗ್ಬೇಕಾದ್ರೆ ನಮ್ಮ ರೇಡಿಯೋದರೆಲ್ಲ ನಮ್ಮ ಹತ್ರ ಮಾಹಿತಿ ತಗೊಂಡವ್ರಿ. ರೇಡಿಯೋದರನ್ನೇ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ನಮ್ಮ ಚಿತ್ರದುರ್ಗ ಆಕಾಶವಾಣಿಯವರು. ಅಲ್ಲಿ ಬರ್ಬೇಕು ನಾಗರಾಜಪ್ಪರ ಅಂದ್ರೆ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋದ್ಮೇಲೆ ನಾನು ಸಾಕಷ್ಟು ಉಪಕಾರ ಆಯ್ತು. ನಾನು ಹೋಗಿ ಆ ಎರೆಹುಳು ಗೊಬ್ಬರ ಎರೆಹುಳು ಅಲ್ಲಿ ಫಂಕ್ಷನ್ನಲ್ಲಿ ಇಟ್ಟು ಅಲ್ಲಿ ಬಂದಿರೋಂಥ ರೈತರು ಆ ಕಡೆ ದಾವಣಗೆರೆ ಸೈಡ್ನವರೆಲ್ಲ ನಮ್ಮ ಅಡ್ರೆಸ್ ಫೋನ್ ನಂಬರ್ ಬರ್ಕೊಂಡ್ರು. ಆ ಕಡೆಯಿಂದ ಬಂದು ಒಂದು 3-4 ಕ್ವಿಂಟಲ್ ಹುಳ ತಗೊಂಡೋಗಿದ್ರು ಸರ್. ದಾವಣಗೆರೆಯಿಂದ 3-4 ಕ್ವಿಂಟಲ್ ಹುಳ ಹೋಗಿದೆ ಸರ್ ಅವ್ರಿಗೆ. ಒಟ್ಟು ನೀವು ಯಾವತ್ತಿದ್ರು ರೈತರಿಗೆ ಮಾಹಿತಿ ಕೊಡ್ತೀರಾ? ಮಾಹಿತಿ ಕೊಡ್ತಾಳೆ ಇರ್ತೀವಿ ಸರ್. ಬಂದ್ರು ರೈತರಿಗೆ ಮಾಹಿತಿ ಕೊಡ್ತೀವಿ. ಆದ್ರೆ ಆಸಕ್ತಿ ಮಾತ್ರ ಬರ್ರಿ ಅಂತ ಹೇಳ್ತೀರಾ ನೀವು? ಇಲ್ಲ, ಆಸಕ್ತಿ ಬರೋರಿ ಅಂತ ಹೇಳಕ್ ಬರಲ್ಲ ಸರ್. ಆಸಕ್ತಿ ಇರೋರು ಅಂತಲ್ಲ, ನಮ್ಮನ್ನ ಯಾಕೆ ಹೇಳಿಸ್ತಾರಂತಾರೆ ರೈತರು. ಆದ್ರಿಂದ ನಾವು ಆಸಕ್ತಿ ಇರೋರನ್ನೇ ಕೇಳಲ್ಲ. ಎಂಥ ರೈತರು ಬಂದ್ರು ಹೇಳ್ತೀವಿ. ಅವ್ರ ಆಸಕ್ತಿ ವಹಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸರ್. ಒಟ್ಟು ಇದನ್ನ ಮಾಡಿದ್ರೆ ಅವ್ರಿಗೆ ಅನುಕೂಲ ಇದೆ ರೈತರಿಗೆ. ಐತೆ ಸರ್, ಭಾಳ ಐತೆ, ಭಾಳ ಲಾಭ. ನಾವೆಲ್ಲ ಆರೋಗ್ಯಗಿರ್ಬೋದಲ್ಲ, ಇಡೀ ದೇಶದ ಪ್ರಜೆಗಳನ್ನ ಆರೋಗ್ಯಗಿಡ್ಬೋದು. ಊರಿಗೆ 10 ಜನ ಮಾಡಿರಿ, ಇನ್ನು ಎಷ್ಟು ಬೇಕಾದ್ರೂ ಮುಂದಕ್ಕೆ ಬರ್ಬೋದು. ಇವತ್ತು ನಮ್ಮೂರವ್ರು ಅಂತಾರೆ, ಮನೆಯೆಲ್ಲ ಪೇಪರಿಗೆ ಬಂದೈತೆ. ನಾಗರಾಜಪ್ಪರ ಹೆಸರು ನೋಡಿದೆ ನಾನು. ತರಬೇತಿಗೆ ಹೋಗಿದ್ರು, ಮುಂದಾಗಲೇ ಹಾಕ್ಯವ್ರೆ ಅಂತ ಹೇಳಿ ಇದು ಮಾಡಿದ್ರು. ಇವತ್ತು ನಾವು ಊರಾಗ ಒಂದು 20 ಜನ ಇರ್ಬೇಕಾಗಿತ್ತು ಅವ್ರ ಜೊತೆಗೆ.